ಕೆಲಸ ಮಾಡಕ್ಕೂ ಬಿಡೋದಿಲ್ಲ ನೀವು. ಎಲ್ಲ ಟೈಮ್ ಟು ಟೈಮ್ ಬೇಕಂತೀರಿ, ಒಳ ಕೆಲಸ ಮಾಡಕ್ಕೆ ಬಿಡೋದಿಲ್ಲ. ಹೇಳ್ರಿ ಅತ್ಯಾರ. ಅಯ್ಯ ನಿನ್ನ ಕೆಲ್ಸದ ಮನೆಗೆ ಸ್ವಲ್ಪ ಬೆಂಕಿ ಬಿತ್ತು. 6 ಕೋಳಿಗೆ 5 ಕೋಳಿ ಮನೆ ಬಂದ ನೋಡು. ಇನ್ನ ಒಂದು ಕೋಳಿ ಬಂದಿಲ್ಲ, ಎಷ್ಟೊತ್ತಾಯ್ತು. ಹೌದಾ ಅತ್ಯಾರ, ನಾನು ನೋಡ್ಲಿಲ್ಲ ನೋಡ್ರಿ. ಹೌದವಾ, ನಾ ಮನೆಗೆ ಹೋಗ್ಬೇಕಾಗಿದ್ದೀನಲ್ಲ ಮುದುಕಿ, ನಾನು ನೋಡ್ತೀನಿ. ನೀನ್ ಯಾಕೆ ನೋಡ್ತಿ? ತಡೀರಿ ಅತ್ಯಾರ, ನೋಡ್ತೀನಿ ನಾನು ಇಲ್ಲೇ ಹೊರಗಡೆ. ಏನ ಸುಮ್ಮನೆ ಉಂಡು ಮಕ್ಕಂಡಿರ್ತಿ, ನೋಡಕ್ ಬರಲ್ಲೇನಂತ್ಯ ನನಗ? ಇದು ಒಂದು ಕಿವುಡ್ ಮುದುಕಿ, ನಾನಂದೇಳಿ ತಾನಂಗೆ ಕೇಳ್ತದ. ನಡಿ, ನಾನು ಹೊರಗೆ ಹುಡ್ಕೆ ಬರ್ತೀನಿ. ನಡಿ ತಗಳ ಬಂದು ನೋಡು ಕೈ ಅಂತ ಗಿರ್ಜಿ. ಲೇ ಗಿರ್ಜಿ, ನನ್ನ ಕೋಳಿನ ನೋಡಿದೆ ಅಂದ್ಲೇ ಹೊರಗ. 5 ಕೋಳಿ ಬಂದವ, ಇನ್ನೊಂದು ಕೋಳಿ ಬಂದಿಲ್ಲ. ನಾನಿವತ್ತು ಕೋಳಿನೇ ಮಾಡೀನಿ ಶನ್ನು. ಮತ್ತು ನಿಮ್ದಲ್ಲವ ಕೋಳಿ, ನಮ್ಮ ಗಂಡ ಪೇಟೆಗಿಂದ ತಂದಿದ್ದ, ಅದನ್ನು ಮಾಡೀನಿ ನಾನು. ಏನ ಕೋಳಿ ಮಾಡಿಯ ನೀನು? ನಮ್ದೇನಲ್ಲೇ ಕೋಳಿ. ನಡಿ ಬರ್ತೀನಿ ನಡಿ. ನೋಡ ಶನ್ನು, ನಾನು ನನ್ನ ಗಂಡ ಪೇಟೆಗೆ ಹೇಳಿ ಕೋಳಿ ತಂದು ಕೋಳಿ ಮಾಡ್ಕೊಂಡು ಉಂಡೀನಿ. ನಿಮ್ಮ ಮುದುಕಿ ನೋಡು ನಂದೆ ಅಂತಾಳ. ನಡಿ ಬರ್ತೀನಿ ನಡಿ, ನಾನು ಇವಾಗ ಹೊಂಟೆ ನೋಡು. ಲೇ ಗಿರ್ಜಿ, ಸುಮ್ಮನೆ ತಿಂದಿಯಲ್ಲ, ಸುಮ್ಮನೆ ಇರಕ್ಕೆ ಬರ್ಬೇಕಿಲ್ಲ. ನಿಜ ಹೇಳಲ್ಲ, ನಮ್ದೇನೋ ಕೋಳಿ ತಗೊಂಡು ಮಾಡ್ಕೊಂಡು ಉಂಡಿರೋದು. ನಮ್ಮ ಅತ್ತೆ ಅಂತೂ ನಿಂದು ಬಿಡಲ್ಲ ಬಿಡು, ಇವತ್ತು ಸತ್ಯ ಅನ್ಕೊಂಬಿಡು. ಇಲ್ಲೇ ಐತಲ್ಲ ಚಿಕನು, ಚಿಕನ್ ಲೆಗ್ ಪೀಸು ಎಲ್ಲ ಇಲ್ಲೇ ಐತೆ. ಕೊಡಲ್ಲ ಗಿರ್ಜಿ, ನನ್ನ ಕೋಳಿದು 1000 ರೂಪಾಯಿ ಕೊಡು. 2 ಕೋಳಿ ಕೂಡಿಸಿದ್ರೆ 1 ಕೋಳಿ ಆಗ್ತಿತ್ತು. ಅಂತ ಕೋಳಿನ ಮಾಡ್ಕೊಂಡು ಉಂಡು ಮತ್ತೆ ಇಷ್ಟೊಂದು ಉಳಿದೈತೆ. ಕೊಡು, ಮರ್ಯಾದೆಯಿಂದ 1000 ರೂಪಾಯಿ ಕೊಡು. ಇದೇನಾ ಶನ್ನು? ಹೇಳ ಶನ್ನು, ನನ್ನ ಗಂಡ ನನಗೆ ತಿನ್ನಂಗಾಯ ತಂದಿದ್ದಕ್ಕೆ ಸಿಟಿಯಾಗಿಂದ ತಂದು ಕೊಟ್ಟಾನ. ಶನ್ನು ಹೇಳ, ತಿಂದು ಉಳಿದಿದ್ದು ಮತ್ತೆ ನಾಳೆ ಮಾಡಿದ್ರೆ ಆಯ್ತಂತ ಅಲ್ಲಿ ಇಟ್ಟು ಬಂದಿದ್ದೆ ಶನ್ನು. ಈ ಮುದುಕಿ ಒಳ್ಳೆ 1000 ರೂಪಾಯಿ ಅಂತಿಟ್ಟೈತೆ. ನಿಮ್ಮ ಕೋಳಿ ಏನು ಚಿನ್ನದ ಮೊಟ್ಟೆ ಇಡ್ತಿದ್ದಿತ್ತ? ಅತ್ತೆಯವರ ಬಿಡ್ರಿ, ಅಕ್ಕಿ ಗಂಡ ಏನೋ ಪೇಟೆಗಿಂದ ತಂದು ಕೊಟ್ಟಿದ್ನಂತ ಬಿಡ್ರಿ ಅತ್ತೆಯವರ. ಏನ ಪೇಟೆಗಿಂದ ತಂದು ಕೊಟ್ಟಿದ್ನ? ಮೊದಲು ಈ ಕೋಳಿನೆಲ್ಲ ಮಾಡಿದ್ದೆಲ್ಲ ಅದ್ರ ಪುಚ್ಚ ಎಲ್ಲ ತೋರಿಸ್ಬಾ, ನಾನು ಕಂಡಿಡ್ತೀನಿ. ನಮ್ದು ಕೋಳಿ ಹೌದಾ ಅಲ್ಲ ಅಂತ ಕಂಡಿಡ್ತೀನಿ, ತೋರಿಸ್ಬಾ. ಇವತ್ತು ನಂದ ಹಣೆ ಬರ ಕೆಟ್ಟಿದ್ದಿತ್ತ, ಇವತ್ತೇ ಬಂದನವ ಕಸ್ತವನು. 10 ದಿನ ಬಂದಿದ್ದಿಲ್ಲ, ಅಷ್ಟು ಅದಕ್ಕೆ ಹಾಕಿಬಿಟ್ನೆ ಶನ್ನು. 10 ದಿನ ಕಸ ಹಂಗೆ ಇತ್ತು, ನಮ್ಮ ಮನೆ ತಿಪ್ಪೆಗೆ ಹಾಕಿ ಬರ್ತಿದ್ದೆ. ಇವತ್ತೇ ಬಂದಿದ್ದೆ, ಇವತ್ತು ಹಾಕಿಬಿಟ್ನೆ ಶನ್ನು. ಏನ ಕಸ ಇಲ್ಲ? ಕಸ ಯಾಕಿರಲ್ಲ? ಯಾವಾಗ ಕೇಳಿ ಇಲ್ಲೇ ಗುಪ್ ಮಾಡಿರ್ತಿ. ನಂದ ತಿಂದಿ ನೋಡಿಲ್ಲಿ, ನಂದು ಕೋಳಿಗೆ ಒಂದು ಮಚ್ಚೆ ಇತ್ತು ನೋಡಿದ್ರ ಮ್ಯಾಗ ಒಂದು ಮಚ್ಚೆ ಬಂದತ್ ನೋಡಂದ. ನಮ್ಮತ್ತೆ ಬಾರಿ ಬಿಡಲ್ಲ, ಕೋಳಿ ಮ್ಯಾಗ ಮಚ್ಚೆ ಇರೋದು, ಇದ್ರೊಳಗೆ ಮಾಂಸ ಬರ್ತಿದ್ದಿತ್ತ, ಕಂಡು ಹಿಡಿದು ಬಿಟ್ಟಾಳ. ಅಲ್ಲ ಅಜ್ಜಿ ನೋಡು, ಇದು ನಿಂದಲ್ಲ ಕೋಳಿ, ಇದು ಒತ್ತಿರೋದು, ಇದು ಮಚ್ಚೆ ಅಲ್ಲ. ನಿಜವಾಗ್ಲೂ ನೋಡ್ಬೇಕಂದ್ರ ನನ್ನ ಗಂಡ ಬರಲಿ ತಡಿ, ನನ್ನ ಗಂಡನ ಕೂಡನೇ ಹೇಳಿಸ್ತೀನಿ. ನೀನೇನು ಮಾಡಿದ್ರು ಅಂತ 1 ರೂಪಾಯಿ ರೊಕ್ಕ ಇಲ್ಲ, ನಾನು ಕದ್ದಿಲ್ಲ, ನಾನು ತಿಂದಿಲ್ಲ. ಏನ ಗಿರ್ಜಕ್ಕ, ಎಂದಕ್ಕೂ ಜಗಳಾಡ್ತು ಮಾಡ್ತಾ ಇದ್ದೀರಲ್ಲ ನೀವು? ಏನಾಯ್ತು? ಯಾಕೆ ಲೆಗ್ ಪೀಸು ಚಿಕನ್ದು ಹೊರಗಡೆ ಇಟ್ಟಿದ್ದೀರಿ? ಬಂದ್ಯಾ ಪತಿ? ನೋಡ, ನಾನು ನನ್ನ ಗಂಡ ಪೇಟೆಗಿಂದ ತಂದು ಕೊಟ್ಟಿದ್ದಕ್ಕೆ ಇವತ್ತು ಚಿಕನ್ ಮಾಡಿ ಊಟ ಮಾಡಿ ಇದು ಉಳಿದಿತ್ತು, ಅದಕ್ಕೆ ನಾ ಹಂಗೆ ಇಟ್ಟೀನಿ. ಈ ಮುದುಕಿ ಏನೋ ಈ ಮುದುಕಿದ ಕೋಳಿ ಅಂತ ಮಚ್ಚೆ ಐತಂತ ಬಂದು 1000 ರೂಪಾಯಿ ಕೊಡ ಅಂತ ಕಲೆ ಬಿದ್ದುಬಿಟ್ಟೈತೆ. ಹೇಳಪ್ಪಾತಿ, ನೀನಾರ ಹೇಳ. ನಾ ಏನು ಹೇಳಿ ಗಿರ್ಜಕ್ಕ, ನಮ್ದಕ್ಕೆ ಮಾಲೂಮ್ ನಹಿ. ನೀವು ಕೋಳಿದು ಕದ್ದಿದ್ದೀರಾ? ಲೇ ಪಾತಿ, ನೀನು ಹಂಗ ಅಂತೀಯಲ್ಲೇ, ನಾನು ಕದ್ದಿಲ್ಲಲೇ ಅಪ್ಪ. ನಿನ್ ಗಂಡ ಬರ್ಲಿ, ನಾನು ನಿನ್ ಗಂಡ ರೊಕ್ಕ ಕೊಡೋವರೆಗೂ ಹೋಗಲ್ಲ, ಇಲ್ಲೇ ಕುಂದಿರ್ತೀನಿ. ಶನ್ನು ನೀನು ಹೇಳಲೇ, ನೋಡ್ಕೊಂತ ನಿಂತೀಯಲ್ಲ, ಹೇಳಲೇ ಶನ್ನು, ನಾ ಕದ್ದಿಲ್ಲಲೇ ಅಪ್ಪ. ನನ್ನ ಹತ್ರ ಮನೆಯೆಲ್ಲ ಹುಡುಕಾಡಿದ್ರು 100 ರೂಪಾಯಿ ಸಿಗಲ್ಲ, ಇಂಥ 1000 ರೂಪಾಯಿ ಎಲ್ಲಿಂದ ಕೊಡ್ಲೋ ಅಮ್ಮ? ಏನ 1000 ರೂಪಾಯಿ ಇಲ್ಲ ಅಂತೀಯಾ?
ಚಿಕನ್ ತಗೊಂಡೋಗ್ನಿ. ಇನ್ನ 4 ದಿನ ಬಿಟ್ಟು ನನ್ನ ರೊಕ್ಕ ಕೊಡು. ನೀನ್ ರೊಕ್ಕ ಕೊಡೋವರೆಗೂ ನಾನು ಬಿಡೋದಿಲ್ಲ. ಇಲ್ಲ ನಿನಗೆ ಬೇರೆ ಇಡೋದು. ಏನು ಗಿರಿಜಕ್ಕ, ಅದಿದು ನಿಮ್ಮದು ಕೋಳಿದು ತಗೊಂಡೇ ಹೋಗ್ಬಿಟ್ರಲ್ಲ. ನಮ್ಮದು ಬೆಕ್ಕು ಕಾಣಿಸ್ತಾ ಇಲ್ಲ ಗಿರಿಜಕ್ಕ. ಏನು ಹೇಳಕತ್ತಿ ಪಾತಿ? ಇವಾಗೇನು ನಿನ್ನ ಬೆಕ್ಕನ ಗುಣ ನಾನೇ ತಿನ್ನೆ ಹಂಗ? ಆ ಮುದುಕಿ ಒಂದು ಹೇಳೋಯ್ತು, ನೀನೊಂದು ಹೇಳ್ತೀಯ? ಬಾ ಇಲ್ಲಿ ನಿನ್ನ ಗಂಡಗೆ ಹೇಳ್ತೀನಿ ನಾನು. ಇಲ್ಲ ಗಿರ್ಜಕ್ಕ, ಸುಮ್ಮನೆ ನಾನು ನಕಲಿದು ಮಾಡಿದ್ದು. ಏನ್ರಿ ವಾಣಿ ಇಲ್ಲಿದ್ದೀರಲ್ಲ? 1 ಅವರ್ ಎಕ್ಸ್ಟ್ರಾ ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ ಸರ್, ಕಂಪ್ಯೂಟರ್ ಕ್ಲಾಸಿಗೆ ಬೇಸಿಕ್ಸ್ಗೋಸ್ಕರ. ಹೌದಾ, ಒಳ್ಳೇದಾಯ್ತು. ಇವತ್ತು ನೀವು ಕಾರಲ್ಲಿ ಲಿಫ್ಟ್ ತಗೊಂಡ್ಲೇ ಇಲ್ಲ. ನೋಡಿದೆ ನಾನು ಅಲ್ಲೆಲ್ಲ, ನೀವು ಇರಲೇ ಇಲ್ಲ. ಇಲ್ಲ ಸರ್, ಹೊಸದು ಸ್ಕೂಟಿ ತಗೊಂಡೆ ಸರ್ ನಿನ್ನೆ. ಅದಕ್ಕೆ ನಾನಿವತ್ತು ಸ್ವಲ್ಪ ಲೇಟಾಗಿ ಬಂದೆ ಸರ್. ಕರೆಕ್ಟ್ ಟೈಮಿಗೆ ಕ್ಯಾಚ್ ಆದೆ ಸರ್ ಕ್ಲಾಸಸ್ ಎಲ್ಲ. ಹಾಗಾಗಿ ಎಕ್ಸ್ಟ್ರಾ ಕೋರ್ಸ್ ಸೇರ್ಕೋಬೇಕಂತ ಇವತ್ತಿಂದ ಜಾಯ್ನ್ ಆಗಿದ್ದೀನಿ ಸರ್. ಇವಳೇನಪ್ಪ ಇನ್ನು ಮುಂದೆ ನನ್ನ ಕಾರಲ್ಲಿ ಬರೋದಿಲ್ವೇನು? ಹೊಸ ಸ್ಕೂಟಿ ತಗೊಂಡಿದ್ದೀನಿ ಬೇರೆ ಅಂತಿದ್ದಾಳೆ. ಇವರೇನಪ್ಪ ಹೋದರು ಅಂದರೆ ಮತ್ತೆ ಬಂದು ಮಾತಾಡಿಸ್ತಾ ಇದ್ದಾರೆ. ಇವರಿಂದ ದೂರ ಇರಬೇಕು, ನನ್ನ ಫೀಲಿಂಗ್ ಚೇಂಜ್ ಆಗ್ತಾ ಇದ್ದಾವೆ ಅಂದ್ಕೊಂಡ್ರೆ ಇವರೇ ಇದ್ದಲ್ಲಿಗೆ ಬಂದು ಮಾತಾಡ್ಸಿದಾರಲ್ಲಪ್ಪ. ಏನ್ರಿ ವಾಣಿ, ಏನೋ ಆಲೋಚನೆ ಮಾಡ್ತಂಗಿದ್ದೀರಾ? ಮೈಂಡ್ ವಾಯ್ಸ್ ಕೇಳಿಸುತ್ತೆ ನನಗೆ. ಇಲ್ಲ ಸರ್, ಹಾಗೇನಿಲ್ಲ ಸರ್. ನಿಮ್ಮಮ್ಮ ಇವಾಗ ಹುಷಾರಾದ್ರಾ? ನಾನು ಅವತ್ತಿಂದ ನಿಮ್ಮ ಮನೆಗೆ ಬರಬೇಕು ಅಂದ್ಕೊತಾ ಇದ್ದೀನಿ ನಿಮ್ಮಮ್ಮನ ಮಾತಾಡ್ಸೋಕ್ಕೆ. ಆಗಲೇ ಇಲ್ಲ, ಟೈಮ್ ಆಗ್ತಾನೇ ಇಲ್ಲ. 2 ಡೇಸಲ್ಲೇ ಹುಷಾರಾದರು ಸರ್. ನಮ್ಮಮ್ಮನೂ ನಿಮ್ಮನ್ನು ಕೇಳ್ತಾಳೆ ಸರ್ ಅವಾಗವಾಗ, ನಿಮ್ಮ ಸರ್ ಬರ್ತಾರಾ ಕ್ಲಾಸ್ಗೆ ಅಂತ. ಹೌದಾ? ಹಾಗಾದರೆ ಆಂಟಿನ ಯಾವಾಗಾದರೂ ಹೊರಗಡೆ ಸಿಕ್ಕಾಗ ಮಾತಾಡಿಸ್ತೀನಿ ಬಿಡ್ರಿ. ನೀವೇನು ಮನೆಗೆ ಕರಿತಾನೇ ಇಲ್ಲ ನನ್ನನ್ನು? ಇಲ್ಲ ಸರ್, ಬರೀ ಸರ್, ನಮ್ಮ ಮನೆ ನೋಡಿದ್ದೀರಲ್ಲ, ನೀವು ಯಾವಾಗಲೂ ಬರ್ಬೋದು ಸರ್. ವೆಲ್ಕಮ್, ಆಲ್ವೇಸ್ ವೆಲ್ಕಮ್ ಸರ್. ಓಕೆ ರೀ, ಕಂಟಿನ್ಯೂ ಮಾಡಿರಿ, ನಾನಿನ್ನು ಬರ್ತೀನಿ. ಬಾಯ್. ಇವರೇನಪ್ಪ ಮನೆಗೆ ಕರೀರಿ ಅಂತಿದ್ದಾರೆ. ನೋಡೋಣ, ಯಾವಾಗಾದರೂ ಏನಾದರೂ ಫಂಕ್ಷನ್ ಇದ್ದರೆ ಇನ್ವೈಟ್ ಮಾಡೋಣ, ಆಯಿತಾ? ಸರಿ ಕಣೆ ವಾಣಿ, ನಾನಿನ್ನು ಬರಲಾ? ನಿಂದು ಸ್ಕೂಟಿ ಇದೆ, ನೀನು ನಿಧಾನಕ್ಕೆ ಬಾ, ನಾನು ಹೋಗ್ತೀನಿ, ಬಸ್ ಟೈಮ್ ಆಯಿತು. ಇರೇ ವೀಣಾ, ಇಬ್ಬರು ಒಂದೇ ಸಾರಿ ಹೋಗೋಣ. ಸರ್ ಬಂದಿದ್ರಲ್ಲಿ ಏನೋ ಮಾತಾಡ್ತಾ ಇದ್ರು. ಏನು? ಏನಿಲ್ಲ ಕಣೆ, ಇವತ್ತು ಲಿಫ್ಟ್ ತಗೊಂಡ್ಲಿಲ್ಲಲ್ಲ, ಅದಕ್ಕೆ ಕೇಳಿದ್ರು ಬಸ್ಸಿಗೆ ಬಂದ್ರಾ ಅಂತ. ಇಲ್ಲ, ಸ್ಕೂಟಿ ತೊಗೊಂಡಿದ್ದೀನಿ ಸರ್, ಅದಕ್ಕೆ ಕರೆಕ್ಟ್ ಟೈಮಿಗೆ ಬಂದೆ ಅಂತ ಹೇಳಿದೆ ಅಷ್ಟೇ. ಸರಿ ಕಣೆ, ಟೈಮ್ ಆಯಿತು, ಬಾ ಹೋಗೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಪ್ಲೀಸ್.